ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ. ಆತ್ಮೀಯರೇ, KSN ಯಾರು ಇವರು? ಫಾಸ್ಟ್ ಇವತ್ತು ಮರ್ತಿರ್ಬೋದೇನೋ, ಆದರೂ ಮಾವನ ಮನೆಗೆ ಅನ್ನೋ ಶಬ್ದ ಕೇಳಿಸ ಇದೆಲ್ಲ ಕೇಳಿದ್ದೀನಲ್ಲಪ್ಪ ನಾನು ಅನ್ನುವಂಥದ್ದೆಲ್ಲ ಕನ್ನಡಿಗರು ಹೇಳುವಂಥ ಮಾತು. ಅದೇ KS ನರಸಿಂಹಸ್ವಾಮಿ. ಕಾಲಗರ್ಭದಲ್ಲಿ ಎಲ್ಲರೂ ಒಂದಿನ ಹೋಗುವಂಥದ್ದು. ನಾವು ಸಾಕಷ್ಟು ರಾಜಕಾರಣಿಗಳ ಬಗ್ಗೆ ಮತ್ತರ ಬಗ್ಗೆ ಮಾತಾಡಿ ಬೇಸರ ಆಗಿತ್ತು. ವಿಶೇಷವಾಗಿ ಒಂದು ಲೇಖನ ನೋಡಿದಾಗ ಸಹಜ ಅವರ ಹಾಡುಗಳೇನಪ್ಪ ಅದು, ಮಾವನ ಮನೆಗೆ ಹೋದಾಗ ರಾತ್ರಿ ಆಗಿತ್ತು, ಮಾವನ ಮಗಳು, ಒಂದು ಪ್ರೇಮ ಪ್ರೀತಿ ವಿಶ್ವಾಸ, ಮದುವೆ ಆದ ನಂತರದ ಪ್ರೀತಿ, ಮದುವೆ ಮೊದಲಿನ ಪ್ರೀತಿ, ಸಿರಿಗೆರೆ ಅನ್ನುವಂಥ ಶಬ್ದ ಬಳಸಿದ್ದು. ಇದು ಕೇಳಿದ್ರೆ ಸಾಕು. ಇವತ್ತು KS ನರಸಿಂಹಸ್ವಾಮಿ ಅವರ ಹಾಡುಗಳು ಕೇಳ್ತಾ ಇದ್ರೆ ಇನ್ನೂ ಕೇಳಬೇಕಂತೇಳಿ CS ಅಶ್ವತ್ಥರಿಂದ ಅಜರಾಮರಾವ್ ಅವರ ಕಂಠದಿಂದಾಗಿ. ಹೀಗಾಗಿ ಇವತ್ತು KSN ನಮ್ಮ ಮಧ್ಯದಲ್ಲಿಲ್ಲ, ಆದರೆ ಅವ್ರ ಧ್ವನಿ, ಅವರ ಕಾವ್ಯ, ಅವರ ಕನಸ, ಅವರ ಏನಪ್ಪ ಅಂತಂದ್ರೆ ವಿಶೇಷವಾದ ಸಿರಿಗಿರಿಯ ಕೆರೆ. ಇವತ್ತು ಆ ಸಿರಿಗಿರಿ ಕೆರೆಗೆ ಪ್ರೇಮ ಕವಿ ಅಂತ ಹೆಸರಿಟ್ಟಿದ್ದು, KS ನರಸಿಂಹಸ್ವಾಮಿ ಸರೋವರ ಅಂತ ಕರೆದಿದ್ದು ಸಾರ್ಥಕ ಆದಂಥದ್ದು. ಯಾಕಂದ್ರೆ ಒಬ್ಬ ಕವಿ ಬದುಕಿದ್ದು, ಬಾಳಿದ್ದು, ನೋಡಿದ್ದು, ಅನುಭವಿಸಿ ಹೊರಗೆ ಹಾಕಿದ್ದು, ತನ್ನಂತ ತೋರಿಸ್ಕೊಳ್ಳೋ ಪ್ರಯತ್ನ ಮಾಡಿದ್ದು, ಸಮಾಜನ ಹತ್ರ ಹಿಡಿದಿಟ್ಟಿದ್ದು, ಇವೆಲ್ಲ ನೆನಪಿಸ್ಕೊಳ್ತಾ ಇದ್ರೆ ಮನುಷ್ಯಗ ಏನು ಅದ್ಭುತಪ್ಪ ಇದು ಅಂತೇಳಿ. ಯಾಕಂದ್ರೆ ತನ್ನ ಕಾಲದ ತನ್ನ ಸಮಯದ ಪ್ರತಿಯೊಂದು ಘಟನೆಗಳನ್ನು ಅನುಭವಿಸಿ ಹಾಡುವಂಥದ್ದು, ಅದನ್ನು ಇನ್ನೊಬ್ರಿಗೆ ಅಪ್ಲೈ ಮಾಡಿ ಹಾಡುವಂಥದ್ದು, ನಿಜವಾಗಿಯೂ ಹಾಡುವಂಥದ್ದಷ್ಟೆಲ್ಲ ಹಾಡು ಬರೆಯುವಂಥದ್ದು ಕೂಡ ಅದ್ಭುತವಾದ ಕ್ರಿಯೆ. ಆ ಅದ್ಭುತವಾದ ಕ್ರಿಯೆ ನಮ್ಮ KS ನರಸಿಂಹಸ್ವಾಮಿಗಳಿಂದ ಆಗಿದ್ದು ಭಾಳ ಅಪರೂಪ. ಯಾಕಂದರೆ ಕರ್ನಾಟಕದಲ್ಲಿ ಯಾರೂ ಕೇಳದ ಇವರ ಹಾಡುಗಳಿಲ್ಲ ಅಂತ ಹೇಳಕ್ಕೆ ಆಗೋದಿಲ್ಲ. ದ.ರಾ. ಬೇಂದ್ರೆ ಅವರು ಹೇಳಿಬಿಟ್ಟಿದ್ರು ಬದಲಾಗಿ ಅದ್ಭುತಪ್ಪ ಇವರೊಬ್ಬರು, ಒಬ್ಬ ಅತ್ಯದ್ಭುತ ಕವಿ ಬಂದುಬಿಟ್ರು ನಮ್ಮ ಮಧ್ಯದಲ್ಲಿ ಅನ್ನುವಂಥ ಮಾತನ್ನು ಅವ್ರನ್ನ ಸದಾ ನೆನಪಿಸ್ತಾ ಇದ್ದರು. ಈ ಒಂದು ನಮ್ಮ ಏನಪ್ಪ ಅಂದರೆ ಕೇರಿ ಅಂತೇನು ಊರದ ಆ ಹಳ್ಳಿಯ ಬದಿಗೆ ಏನಪ್ಪ ಅಂತಂದ್ರೆ ಸರೋವರದ ಕಿಕ್ಕೇರಿ ಗ್ರಾಮದಲ್ಲೇ KS ಅವರ ಹುಟ್ಟೂರದ ಆ ಸರೋವರದ ದಂಡಿ ಮೇಲೆ ಇವರು ಅಡ್ಡಾಡ್ತಾ ನೋಡ್ತಾ ಹಕ್ಕಿ ಪಿಕ್ಕಿಗಳು ಧ್ವನಿ ಕೇಳ್ತಾ ತಮ್ಮ ಬದುಕು ಕಟ್ಕೊಂಡು ಅಶ್ವತ್ಥ ಕಟ್ಟೆ ಮೇಲೆ ಕುಳಿತು ಬರಿತಾ ಇದ್ರು ಅನ್ನೋಂಥ ಒಂದು ಕಲ್ಪನೆಯನ್ನು ನೆನಪಿಸ್ಕೊಂಡ್ರು ಸಾಕು, ಮೈ ರೋಮಾಂಚನ ಆಗ್ತದೆ. ಆವತ್ತಿನ ಕಾಲದ ಕವಿಗಳನ್ನು ಅದೇ ರೀತಿ ರೀ ನಮ್ಮ ಪುಟ್ಟಣ್ಣ KS, ನಮ್ಮ ಕುವೆಂಪು ಅವರು ಅವರವತ್ತ ಕಟ್ಟಿದಂಥ ಹಾಡುಗಳು, ನೋಡಿದಂಥ ಆ ಪ್ರದೇಶಗಳನ್ನು ತಮ್ಮ ಕವನದಲ್ಲಿ ತಂದಿದ್ದು ಇವೆಲ್ಲವೂ ದ.ರಾ. ಬೇಂದ್ರೆ ಅವರಿಂದಾಗಿ ಇವತ್ತು ಧಾರವಾಡ ಪ್ರಸಿದ್ಧ ಹೋಗಿಬಿಡ್ತು. ಅದರಲ್ಲೂ ಅವರು ಅಲ್ಲಿ ಆಡಿ ಬೆಳೆದ ಮಾಡಿದಂಥ ಅವರ ಸಪ್ರೇಟ್ ಆದಂಥ ಒಂದು ಪ್ರದೇಶ ಇವತ್ತಿಗೂ ಅಲ್ಲಿ ಹೋದ ತಕ್ಷಣ ಇದು ಸ್ಮರಣೀಯ ಭಾಗ ಅನ್ನುವಂಥದ್ದು. ಅಂದ್ರೆ KS ನರಸಿಂಹಸ್ವಾಮಿ ಜೊತೆಗೆ ನಮ್ಮ ದ.ರಾ. ಬೇಂದ್ರೆ ಅವರು, ನಮ್ಮ ಪುಟ್ಟಪ್ಪ ಅಂದರೆ ಕುವೆಂಪು ಅವರು, ಕುಪ್ಪನಹಳ್ಳಿ ವೆಂಕಟಪ್ಪ ಅವರ ಪುಟ್ಟಪ್ಪ ಅವರು, ಅವ್ರ ಗುರುಗಳು ಒಂದರಿಂದ ಒಂದು ಹಂಗೆ ಕನ್ನಡ ಬಂದು ನಿಲ್ತಾ ಇರ್ತಾವೆ. ಯಾಕೆ ಈ ಮಾತ್ರ ಇವತ್ತು ಚರ್ಚೆಗೆ ತೆಗೆದುಕೊಂಡಪ್ಪ ಅಂತಂದರೆ ವಿಶೇಷವಾಗಿ ಇವೆಲ್ಲ ಮರೆತು ಹೋಗಬಾರ್ದು ಅಂತೇಳಿ. ಇವರೆಲ್ಲ ನಮ್ಮ ಜೊತೆಗಾರರು, ಇವರ ಹಾಡುಗಳು ಇವತ್ತು ಅವರಿಲ್ಲ, ಆದರೆ ಅವ್ರ ಧ್ವನಿ, ಅವರ ಹಾಡು, ಅವರ ಕಾವ್ಯ ನಮ್ಮೊಂದಿಗೆ ಅದ. ಅವ್ರು ಬೆಳೆದ ವಾತಾವರಣ ಅವೆಲ್ಲ ನೆನಪಿಸ್ಕೊಂಡ್ರೆ ಇವತ್ತು ಧಾರವಾಡಕ್ಕೆ ಬಂದಾಗ ಅವರ ಮನೆ ಕಡೆ ಹೋಗೋದಪ್ಪ ಅಂದ್ರೆ ಒಂದು ಏನಪ್ಪ ಅಂದ್ರೆ ಒಳ್ಳೆಯ ಕನಸನ್ನು ನೋಡ್ಕೊತ ಹೋಗ್ತಾ ಇದ್ದೀವಿ ಅನ್ನೋ ಅಂತ. ಆದರೆ ಇವತ್ತು ಆಧುನೀಕರಣದಿಂದಾಗಿ ಅನೇಕ ವಿಷಯಗಳು ಬದಲಾಗ್ತಾ ಇದ್ದಾವೆ. ಅದರ ಸಾಧನ ಕೆರೆ, ಆ ಕೆರೆ ಇವತ್ತು ನಮಗೊಂದೇನೋ ಸಾಣದ ಕಾಣ್ತಾ ಇದೆ. ಆದರೆ ಇನ್ನೊಂದು ಉಳಿಸ್ಕೊಳ್ಳುವಂಥ ಪ್ರಯತ್ನಗಳು ಆಗಬೇಕಾಗಿದೆ, ಆಗ್ತಾನೆ ಅನ್ನೋದು ಅಂತೇಳಿ. ಅದೇ ರೀತಿಯಾಗಿ ನಮ್ಮ KS ನರಸಿಂಹಸ್ವಾಮಿ ಅವರ ಒಂದು ಟ್ರಸ್ಟ್ ಮಾಡ್ಕೊಂಡಿದ್ದಾರೆ. ಆ ಟ್ರಸ್ಟ್ ಮೂಲಕ ಆ KS ಅವರು ಹುಟ್ಟಿದ ಮನೆ ಅದರ ಸ್ಮಾರಕ ಮಾಡೋದಾಗಿರಿ, ಹುಟ್ಟೂರಿನ ಕವಿ ಹೆಸರಿನಲ್ಲಿ ಬಯಲು ರಂಗಮಂದಿರ, ಮುಂದೆ ಅದೇ ಕಾಲಕ್ಕೆ ಗ್ರಾಮದಲ್ಲಿ 3 ಸ್ವಾಗತ ಕಮಾನು ನಿರ್ವಹಿಸಬೇಕು ಅನ್ನುವಂಥ ಏನೋ ಕನಸುಗಳು ಇಟ್ಕೊಂಡಿದ್ದಾರೆ. ಇವತ್ತಿನ ಆ ಟ್ರಸ್ಟ್ ಕಟ್ಟಿದಂಥವರು KS ನರಸಿಂಹಸ್ವಾಮಿ ಟ್ರಸ್ಟ್ ಅಧ್ಯಕ್ಷರಂತ ಕಿಕ್ಕೇರಿ ಕೃಷ್ಣಮೂರ್ತಿ ಅವರು. ಇದನ್ನು ಇಷ್ಟರೊಳಗೆ ಆಗಬೇಕಾಗಿದ್ದು, ಇನ್ನೂ ಇದು ಆಗಬೇಕಾಗ್ಯದ ಅನ್ನುವಂಥ ಮಾತನ್ನು ಕೇಳಿದಾಗ ನೋವು ಆಗ್ತದೆ.
ದರ ಬೇಂದ್ರವ್ರಿಗೆ ಎಷ್ಟು ಕೊಡ್ಬೇಕಾಯ್ತು, ನಾವು ಪ್ರಾತಿನಿಧ್ಯ ಕೊಡಲಿಲ್ಲೋ ಏನೋ ಅನ್ನುವಂಥದ್ದು. ಕೆ ಎಸ್ ನರಸಿಂಹಸ್ವಾಮಿಗಳಂತೆ ಅವರು ತಮ್ಮ ಕವನದ ನಮ್ಮ ಜೊತೆಗಿದ್ದಾರೆ ವಿನ ಈ ನಮ್ಮ ಸರ್ಕಾರಗಳ ಬಗ್ಗೆ ಏನು ಮಾತಾಡಿದ್ರು ಕಡಿಮೆ ಅದ. ಯಾಕಪ್ಪ ಅಂತಂದ್ರೆ ಅವ್ರ ಬಗ್ಗೆ ಅವಗಣನೆ, ತಮ್ಮದು ಕೇವಲ ಎದ್ದ ತಕ್ಷಣ ಕಮಿಷನ್ನು ವ್ಯವಹಾರ ಅದು ಇದು. ನಮ್ಮ ನಾಯಕರು ಇವತ್ತು ಈಗ ಈ ರೀತಿಯಾಗಿ ಬದಲಾವಣೆ ಆಗಿಬಿಟ್ಟಿದ್ದಾರೆ. ಇವತ್ತು ಯಾರಾದರೂ ಹೋದ್ರೆ ನೋಡೋಣ್ರಿ, ಮಾಡೋಣ್ರಿ, ಇಡೋಣ್ರಿ. ಪ್ರತಿಯೊಂದು ಊರಿಗೆ, ಪ್ರತಿಯೊಂದು ತಾಲೂಕು ಮಟ್ಟದಲ್ಲಿ ಹೋದ್ರೆ ರಂಗಮಂದಿರಗಳಿಲ್ಲ, ಮತ್ತೊಂದಿಲ್ಲ, ಮುಗುದೊಂದಿಲ್ಲ. ಕೇಳಲಿಕ್ಕೆ ಹೋದ್ರೆ ಹಂಗೆ ಹಾಕೋದು ಮುಂದೆ ಹಾಕೋದು ಹೋಗುವಂಥ ನಮ್ಮ ರಾಜಕಾರಣಿಗಳಂತ ಅವ್ರಿಗೆ ತಮ್ಮ ಓಟ್ ತೊಗೊಳ್ಳೋಣ ತಯಾರಿಸೋದಲ್ಲ, ನಡೆಯಪ್ಪ ನೀ ಯಾರು ನಾ ಯಾರು ಅನ್ನೋಂಥ ಒಂದು ಪ್ರವೃತ್ತಿ ಬೆಳೆದಿರ್ತದೆ. ಹೀಗಾಗಿ ನಮ್ಮ ಕೆ ಎಸ್ ನರಸಿಂಹಸ್ವಾಮಿಗಳ ಹೆಸರಿನಿಟ್ಟಂದ್ರೆ ಟ್ರಸ್ಟ್ ಪ್ರಯತ್ನ ಮಾಡ್ತಾ ಇದ್ದಾರೆ. ಕೆ ಎಸ್ ನರಸಿಂಹಸ್ವಾಮಿ ಅವ್ರ ಹೆಸರು ಅಜರಾಮರಾಗಿ ಉಳಿಲಿ, ಹಳ್ಳಿಯಲ್ಲಿ ಮಾಡಲಿ ಅನ್ನುವಂಥದ್ದು ಅವರೆಲ್ಲರ ಕನಸು. ಸರ್ಕಾರ ಎಷ್ಟು ಮಟ್ಟಿಗೆ ಮಾಡ್ತದೋ ಏನೋ ಗೊತ್ತಿಲ್ಲ. ಕುವೆಂಪು ಅವ್ರು ಬಂದರೆ ಒಂದು ದೊಡ್ಡ ಸಂಘಟನೆ ಇದ್ದಾಗ ಒಂದು ಸ್ವಲ್ಪ ಏನೇನು ವರ್ಕ್ ಮಾಡಿದ್ದಾರೆ ಆ ಕೊಪ್ಪನಹಳ್ಳಿಯಲ್ಲಿ, ಅವ್ರ ಊರಲ್ಲಿ ಇರೋ ಉಳ್ಕೊಳ್ಳೋ ಪ್ರಯತ್ನ ಮಾಡಿದ್ದಾರೆ. ಆದರೂ ಇನ್ನೂ ಏನು ಆಗಬೇಕಾಯಿತು ಅದು ಆಗ್ತಾ ಇಲ್ಲ. ಅದು ಬೆನ್ನಂತೆ ಮಾಡಿಸ್ಕೋಬೇಕು ಯಾವ ಕೆಲಸ ಆದರೂ. ಒಬ್ಬ ಕವಿಕೆ ಇರಲಿ, ಕಲಾಕಾರ ಇರಲಿ, ಮತ್ತೂ ಇರಲಿ, ಅವ್ರ ಬಗ್ಗೆ ನಾವು ಗುರುತಿಸ್ಕೊಳ್ಳೋದು, ಅವ್ರನ್ನ ನಾವು ಗುರುತ ಹಿಡಿದು ಮಾಡ್ಬೇಕಾಯ್ತು ಅಂದ್ರೆ ಸರ್ಕಾರಗಳ ಅದ್ರ ಬಗ್ಗೆ ಚಿಂತನೆ ಇಲ್ಲ. ನಾವು ಮತ್ತೆ ಬೆನ್ನು ಹತ್ತಬೇಕು, ಅದಕ್ಕೆ ಮೂಮೆಂಟ್ ಮಾಡಬೇಕು. ಮೂಮೆಂಟ್ ಮಾಡಿದಾಗ ಮಾತ್ರ ಸಾಧ್ಯ ಆಗ್ತಾವೆ. ಈ ಪರಿಸ್ಥಿತಿ ಇವತ್ತು ಬಂದು ನಿಂತದ್ದು. ಆದರೂ ಇವತ್ತು ನಮ್ಮ ಪ್ರೇಮ ಕವಿ ತಮ್ಮ ಕವನಗಳ ಮೂಲಕ, ಅದೇ ಕಾಲಕ್ಕೆ ಅಜರಾಮರವಾದ ಅವ್ರ ಪ್ರೀತಿಯ ಮೂಲಕ, ತಮ್ಮ ಗೆಳತಿಯ ಮೂಲಕ ಇನ್ನೂ ನಮ್ಮ ಜೊತೆಗೆ ಅವ್ರು ಹಾಡು ಕೇಳ್ತಾ ಇದ್ರು. ಇನ್ನೂ ತನ್ಮಯವಾಗಿ ನಾವು ಎವರ್ ಗ್ರೀನಾಗಿ ಉಳಿತಾ ಇರ್ತೀವಿ. ನಮ್ಮ ಹಳೆಯ ನೆನಪುಗಳನ್ನ ನಾವು ನೆನಪಿಸ್ಕೊಳ್ಳುವಂಥ ಸಮಯ ಬಂದುಬಿಟ್ಟಂಗೆ ಆಗಿಬಿಡ್ತದೆ. ಅದಕ್ಕಾಗಿ ಇಂಥ ಕವಿಗಳು, ಈ ಕವಿಗಳ ನೆನಪಿನ ಜೊತೆಗೆ ಅವರ ಕವನಗಳು ಇವೆಲ್ಲ ಇವತ್ತು ನಮ್ಮನ್ನು ಒಬ್ಬ ಸುಸಂಸ್ಕೃತ ಆದಂಥ ಒಳ್ಳೆಯ ವ್ಯಕ್ತಿಯನ್ನು ಮಾಡುವಲ್ಲಿ ಭಾಳ ಪ್ರಭಾವಿ ಆಗಿರ್ತಾವೆ ಅನ್ನೋದು ಅಷ್ಟು ಸತ್ಯದ. ಆ ದಿಶೆಯಲ್ಲಿ ನಮ್ಮ ಕೆ ಎಸ್ ನರಸಿಂಹಸ್ವಾಮಿಯವರ ಅಲ್ಲಿ ಆಡಿ ಬೆಳೆದಂಥ ಹುಟ್ಟೂರಿನಲ್ಲೇ ಆ ಕೆರೆಗೆ ಅವ್ರ ಹೆಸರಿಟ್ಟಿದ್ದು, ಪ್ರೇಮ ಕವಿಯ ಒಂದು ಟೈಟ್ಲ್ ಅದು ಕೊಟ್ಟಿದ್ದು ನಿಜವಾಗಿ ಬಹಳ ದಿನಗಳವರೆಗೆ ಉಳಿಯುವಂಥದ್ದಷ್ಟಲ್ಲ, ಇದು ಆಗಬೇಕಾಗಿದ್ದು ಭಾಳ ಲೇಟ್ ಆಯಿತು ಅಂತೇಳಿ. ಯಾಕಂದ್ರೆ ನಮ್ಮೆಲ್ಲರೂ ಲೇಟ್ ಏನಾರಿ ಯಾರೊಬ್ಬರು ಹೇಳಬೇಕು ಮಾಡಬೇಕು ಹಾಗೆ ಹೇಳುವಂಥದ್ದು. ಶಿವರಾಮ್ ಕಾರಂತರ ಡಾಕ್ಟ್ರೇಟ್ ಸಿಗಬೇಕಾಗಿದ್ರೆ ಇದ್ರಾಗ ಅಮೇರಿಕಾದಲ್ಲಿ ಡಾಕ್ಟ್ರೇಟ್ ಕೊಡ್ಬೇಕಾಯ್ತು. ಆಗ ಇಲ್ಲಿ ಅವ್ರಿಗೆ ಗೊತ್ತಾಗಿ ನಂತರ ಹಂಗೆ ಕೊಟ್ಟರು. ಯಾವ ಟೈಟಲ್ಗಿಂತ ಮುಖ್ಯವಾಗಿ ಅವ್ರಿಗೆ ಬೇಕಾಗಿದ್ದು ಬದುಕಿದಾಗ ಅವ್ರ ಬದುಕಿಗೆ ಆಧಾರ ಆಗುವಂಥದ್ದು ಆಗ್ಬೇಕು. ನಾವು ಮೈಸೂರು ಪೇಟ ಹಾಕಿದ್ವಿ, ಒಂದಿಷ್ಟು ಏನೋ ಶಾಲ್ ಹಾಕಿದ್ವಿ, ಮ್ಯಾಲೊಂದು ಹಣ್ಣಿನ ಪೆಟ್ಟು ಕೊಟ್ಟಿವಿ, ಮ್ಯಾಲೊಂದು 5,000 ರೂಪಾಯಿ ಕೊಟ್ಟಿವಿ ಅಂತಲ್ಲ. ಆ ಕವಿಗಳ ಪುಸ್ತಕಗಳನ್ನ ಕೊಂಡು ಓದುವಂಥ ಒಂದು ಪ್ರವೃತ್ತಿ ಬೆಳೆಸಬೇಕು. ಓದದೇ ಹೋದರೆ ಕಡೆಗೆ ಸರ್ಕಾರ ನಾವು ತೊಗೊಂಡು ಪ್ರತಿಯೊಬ್ಬರು ಹಂಚೊಂದು ಕೆಲಸಗಳು ಆಗ್ಬೇಕು. ಒಬ್ಬ ಕವಿ ಅಂತಲ್ಲ, ಯಾರು ನಾಡಿನ ಪ್ರಖ್ಯಾತ ಕವಿಗಳ ಬಗ್ಗೆ ಅವ್ರಿಗೆ ಸಹಾಯಧನ ಕೊಡುವಂಥದ್ದಾಗಿರ್ಬೋದು, ಕೊಂಡು ಓದೋದು ಕಡಿಮೆ ರೇಟ್ನಲ್ಲಿ ಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ಮಾಡುವಂಥದ್ದು ಒಬ್ಬರದಂತಲ್ಲ, ಎಲ್ಲರದು, ಎಲ್ಲ ಕವಿಗಳಿಗೆ ಅವು ಯೋಗ್ಯ. ಜನ ಓದ್ತಾ ಇದ್ರೆ ಗೊತ್ತಾಗ್ತದೆ. 1,000 ಪ್ರಿಂಟ್ ಹಾಕಿರ್ತಾರೆ, 1,000 ಪ್ರಿಂಟ್ ಅದರ ತಕ್ಷಣ ತೀರ್ತಪ್ಪ ಅಂದ್ರೆ ಅದರಲ್ಲೇನೋ ಒಂದಿಷ್ಟು ಅದು ಗೊತ್ತಾಗದ. ಮುಂದಿನ 2ನೇ ಸಲ ಪ್ರಿಂಟ್ ಹಾಕೋ ಮುಂದೆ, 3ನೇ ಸಲ ಪ್ರಿಂಟ್ ಹಾಕೋ ಮುಂದೆ ಅದ್ರ ವ್ಯಾಲ್ಯೂಷನ್ ಅರ್ಥ ಮಾಡಿ ರೇಟ್ ಕಡಿಮೆ ಮಾಡಿಸಿ ಗೌರ್ಮೆಂಟ್ ಸಹಾಯಧನ ಕೊಡ್ತಪ್ಪ ಅಂತಂದ್ರೆ ಇನ್ನೂ ಅನೇಕ ಕವಿಗಳು ಬದುಕೋದು ಸಾಧ್ಯ ಇದೆ. ಇಲ್ಲೇ ಬರೆದು ಬದುಕುವುದು ಈ ನಾಡಿನಲ್ಲಿ ಭಾಳ ಕಷ್ಟ. ಎಲ್ಲೋ ಒಂದಿಬ್ಬರು ಆಗಿರ್ಬೋದು, ಅಪರೂಪ ಕುವೆಂಪು ಅಂತವ್ರು ಆಗಿರ್ಬೋದು. ಕುವೆಂಪು ದೊಡ್ಡ ಯೂನಿವರ್ಸಿಟಿ ಸಿಕ್ತು, ದರಾ ಬೇಂದ್ರೆಯವರಿಗೆ ದೊಡ್ಡ ಕೇಳುಗರ ಹಿಂಡು ಸಿಕ್ತು. ಅದೇ ಕಾಲಕ್ಕೆ ಇನ್ನೂ ಓದುಗರು ಸಿಕ್ಕರು. ಈ ಎಲ್ಲ ನೆಲೆಗಟ್ಟಿನಲ್ಲೇ ಕೆ ಎಸ್ ನರಸಿಂಹಸ್ವಾಮಿಗಳಿಗೆ ಇಡೀ ಕರ್ನಾಟಕದ ಅವರ ಹಾಡುಗಳನ್ನು ಕಿವಿಗೊಟ್ಟು ಕೇಳಲಿಕ್ಕೆ ಇತ್ತು. ಅಂಥವ್ರು ಎಲ್ಲೋ ಅಪರೂಪದ ಶಿವರಾಮ್ ಕಾರಂತ, ಕುವೆಂಪು, ಕೆ ಎಸ್ ನರಸಿಂಹಸ್ವಾಮಿಗಳು, ಅದೇ ಕಾಲಕ್ಕೆ ಇನ್ನೂ ಅನೇಕ ಲೇಖಕರು ಬರ್ತಾರೆ, ಕವಿಗಳು ಬರ್ತಾರೆ, ಅಪರೂಪ ಅವರು. ಆದರೆ ಪ್ರತಿಯೊಬ್ಬ ಕವಿ ಕಲಾಕಾರ ಬರೆದು ಬದುಕೋದು ಕರ್ನಾಟಕದಲ್ಲೇ ಅಥವಾ ಇಂಡಿಯಾದಲ್ಲಿ ಉತ್ತರ ಭಾರತದ ಒಂದಿಷ್ಟು ಕವನಗಳನ್ನು ಓದುವಂಥ ಪ್ರವೃತ್ತಿ ಇದ್ದಂಥ ಇದ್ದಾವೆ. ಅದು ನಮ್ಮಲ್ಲೇ ದಕ್ಷಿಣ ಭಾರತದಲ್ಲಿ ಅದು ಕಡಿಮೆ. ಸುಮ್ಮನೆ ಅದೇನು ಸಬ್ಜೆಕ್ಟ್ ತೊಗೊಳ್ತಾರೆ, ಸಬ್ಜೆಕ್ಟಾಗಿ ಓದೋದು, ಆ ಸಬ್ಜೆಕ್ಟ್ ಪರ್ಪಸ್ ಬಂದಿದೆ. ಅದು ನೋಟ್ಸ್ ಖರೀದಿ ಮಾಡೋದು, ಬುಕ್ ಅಲ್ಲ, ನೋಟ್ಸ್ ಖರೀದಿ ಮಾಡಿ ನೋಟ್ಸಾಗಿ ಓದೆ ಕುವೆಂಪುನ ತಿಳ್ಕೊಳ್ಳೋದು, ದರಾ ಬೇಂದ್ರೆ ತಿಳ್ಕೊಳ್ಳೋದು, ಕೆ ಎಸ್ ನರಸಿಂಹಸ್ವಾಮಿ ತಿಳ್ಕೊಳ್ಳೋದು, ಒಂದು 4-5 ಎಲ್ಲೂ ರೆಫರ್ ಮಾಡೋದು, ಓದಿದ್ವಿ ನಾವು ಅಂತ ಹೇಳೋದು. ಇದು ತಪ್ಪಕ್ಕಾಗಿದೆ. ನಿಜವಾದ ಕವನಗಳು ಕೇಳಬೇಕಾಗಿದೆ, ಅದು ಆಗಬೇಕು. ಕೆ ಎಸ್ ನರಸಿಂಹಸ್ವಾಮಿಗಳಿಗೆ ಇವತ್ತಾದರೂ ಅಟ್ಲೀಸ್ಟ್ ಸರ್ಕಾರ ಇದನ್ನು ಮಾಡುವ ದಿಶೆಯಲ್ಲಿ ಹೆಜ್ಜೆ ಇಡಲಿ. ಬರೀ ಕಮಾನು ಕಟ್ಟೋದಲ್ಲ, ಅವ್ರ ಕವನಗಳನ್ನು ಮತ್ತೆ ಇನ್ನಷ್ಟು ಜನರಿಗೆ ಮುಟ್ಟಿಸುವಂಥ ಕಾರ್ಯಕ್ರಮಗಳು. ಯಾಕಂದರೆ ಇವತ್ತು ಅಶ್ವತ್ಥ ನಮ್ಮ ಜೊತೆಗಿಲ್ಲ. ಇವತ್ತು ಇನ್ನುಳಿದ ಹಾಡುಗಾರರು, ಒಳ್ಳೆಯ ಹಾಡುಗಾರರು ಉಳಿದಿಲ್ಲ. ಅವುಗಳನ್ನು ಇನ್ನಷ್ಟು ಹೊಸ ಹೊಸ ರೂಪದಲ್ಲ ಹಾಡುಗಳು ಮಾಡಿ ಮುಟ್ಟಿಸೋ ಮೂಲಕ ಒಂದು ಹೊಸ ಸಂಚಲನ ಮೂಡಿಸಲಿ ಅಂತ ಹೇಳ್ತಾ, ಈ ಒಂದು ಕಿಕ್ಕೇರಿಯ ಕೆರೆಗೆ ಪ್ರೇಮ ಕವಿಯ ನಾಮಕರಣ ಮಾಡಿದ್ದಕ್ಕೆ ಅಲ್ಲಿಯ ಇವತ್ತು ಸರ್ಕಾರಕ್ಕೆ ನಾವು ಧನ್ಯವಾದವನ್ನು ಹೇಳಬೇಕಾಗಿದೆ. ಅಟ್ಲೀಸ್ಟ್ ಭಾಳ ಲೇಟ್ ಆದರೂ ಅಡ್ಡಿ ಇಲ್ಲ, ಕಡೆಗೆ ಹೆಸರಾಗಿ ನಾಮಕರಣ ಮಾಡಿದ್ರಲ್ಲ, ಸಂತೋಷ. ಆದರೆ ಅದೇ ಕಾರಕ್ಕೆ ನಮ್ಮ ಕೆ ಎಸ್ ನರಸಿಂಹ ಟ್ರಸ್ಟ್ ಅವ್ರು ಏನು ಡಿಮಾಂಡ್ ಮಾಡ್ತಾಯಿದ್ದಾರೆ ಅವು ಆಗಲಿ. ಅದಕ್ಕೆ ಮುಖ್ಯ ಅಂದರೆ ಕವಿಗಳಿಗೆ
ಅವ್ರ ಪುಸ್ತಕ ಪ್ರಕಟ ಆಗುವಾಗ ಕೆಲವೊಂದು ರಿಯಾಯಿತಿ ಕೊಟ್ಟು ಕಡಿಮೆ ದರದ ಪ್ರಿಂಟ್ ಆಗುವಂಥದ್ದು ಅಥವಾ ಸಬ್ಸಿಡಿ ಕೊಡುವಂಥದ್ದು ಆಗಲಿ, ಕವಿಗಳು ಉಳಿಲಿ, ಕಲಾಕಾರ ಉಳಿಲಿ ಅನ್ನೋದು ಒಂದು ಇವತ್ತು ಮಾಡಿದಂಥ ಈ ಎಪಿಸೋಡದ ಉದ್ದೇಶ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ಇದು ಸತ್ಯದ ಕೈಗನ್ನಡಿ ವಂದನೆಗಳು.